ಇವ್ರ ಫ್ರೆಂಡ್ ನಾಗೇಂದ್ರ ಅವರು ಫುಲ್ ಕುಡಿದ್ಬಿಟ್ಟು ಬಂದು ನನ್ನ ಅಟ್ಯಾಕ್ ಮಾಡಿ ನನ್ನ ನಂಬರ್ ಕೊಡು ಅಂತ ಅಂದ್ಬಿಟ್ಟು ಅಟ್ಯಾಕ್ ಮಾಡಿ ಅವರು ಸ್ವಲ್ಪ ಕೃಷ್ಣಪ್ಪ ಅವ್ರ ಕಡೆ ಇವರು ಮತ್ತೆ ಈ ಪ್ರಜ್ವಲ್ ಅನ್ನೋರು ಇದು ಮಾಡಿದ್ರು. ಪ್ರಜ್ವಲ್ ಅನ್ನೋರಿಗೆ ಅವತ್ತಿನ ದಿನನೂ ಅವ್ರ ಸ್ವಂತ ಮನೆಯೆಲ್ಲ ಕಳಿಯಕ್ ಪ್ರಜ್ವಲ್ಲೇ ಕಾರಣ. ಇವತ್ತು ಹೇಳ್ತೀನಿ ಪ್ರಜ್ವಲ್ಲೇ ಕಾರಣ, ನನ್ನ ಸಂಸಾರ ಹಾಳಾಗಕ್ಕೂ ಪ್ರಜ್ವಲ್ಲೇ ಕಾರಣ. ಅವ್ನಿಗೂ ಒಂದು ಹೆಣ್ಮಗು ಆಯ್ತು, ಇವತ್ತಿನ ದಿನ ನನಗೆ ಅನ್ಯಾಯ ಆಗಿರೋದು ಅಂತ ನಾಳೆ ದಿನ ಅವ್ರಿಗೂ ಅನ್ಯಾಯ ಆಗುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಸಂಸಾರ ಹಾಳಾಗಕ್ಕೆ ಅವನೇ ಹೇಳ್ಕೊಟ್ಟ ಸರ್. ಎಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಪ್ರಜ್ವಲ್ಲೇ ನನಗೆ ಹೇಳ್ಕೊಟ್ಟಿದ್ದು ಏನಂತ ಅಂದ್ಬಿಟ್ಟು ಡೈವರ್ಸ್ ಕೊಟ್ಬಿಡು ಅವನಿಗೆ, ಇವ್ನು ಸರಿ ಇಲ್ಲ, ಡೈವರ್ಸ್ ಕೊಟ್ಬಿಟ್ಟು ನೀನು ಆರಾಮಾಗಿ ಮದುವೆ ಆಗಿ ಇರು ಅಂತ ಅಂದ್ಬಿಟ್ಟು ಪ್ರಜ್ವಲ್ಲೇ ಹೇಳ್ಕೊಟ್ಟಿದ್ದು. ನನ್ನ ಸಂಸಾರ ಹಾಳಾಗ ಕಾರಣನೇ ಅವರು. ಒಡವೆ ಅಂತ ಹೇಳ್ತೀನಿ ಮೇಡಮ್, ಇದೇ ನಮ್ಮ ತಂದೆ ಒಂದು 3 ವರ್ಷದಿಂದ ನನಗೆ 4 ಲಕ್ಷದೊಂದು ಚೆಕ್, 1 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿದ್ರು. ಅದರಲ್ಲಿ ಇದೇ ರಾಜೇಶ್ ಜ್ವಾಲ್ಸ್ ಅಂತ ಅಂದ್ಬಿಟ್ಟಿತ್ತು. ಅಲ್ಲೋಗ್ಬಿಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಪರ್ ಗ್ರಾಮ್ ಬಂದು 4800 rupees ಇತ್ತು. ಅವತ್ತಿನ ದಿನ ನಾನು ಲಾಂಗ್ ಹಾರ, ನೆಕ್ಲೇಸು ಮತ್ತೆ ಇದು ಅವ್ನಿಗೆ ಕಡಗ ಎಲ್ಲಾನು ನಾನೇ ಗಿಫ್ಟ್ ಆಗಿ ಅವ್ನಿಗೆ ಕಡಗ ಎಲ್ಲಾನು ಕೊಡ್ಸಿದ್ ಸತ್ಯ. ಅದು ಬಿಟ್ರೆ ನನ್ನ ಮನೆಯಲ್ಲಿ ನಾನು ಬರೋ ದಿನ NCR ಕಾಪಿ ಮಾಡಿಸೋ ದಿನನು ಮನೆಯಲ್ಲಿ ಏನಾದ್ರು ಒಡವೆ ಐತೇನೋ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಸಬ್ ಇನ್ಸ್ಪೆಕ್ಟರ್ ಇದೇ ಮಾತು ಕೇಳಿದ್ರು. ಅವ್ರನ್ನ ಅವತ್ತೇನಂತಂದ್ರೆ ಇಲ್ಲ ಏನು ಇರ್ಲಿಲ್ಲ ಅಂತ. ಮನೆಯಲ್ಲಿ ಇದ್ದಿದ್ದು ನನ್ನ ಮಾಂಗಲ್ಯ ಚೈನ್ ಇದೆ, ಮೈಸೂರಲ್ಲಿ ಮಾಡಿಸಿರೋ ಮಾಂಗಲ್ಯ ಚೈನು, ಮತ್ತೆ ನಮ್ಮ ತಂದೆ ಕೊಡ್ಸಿರೋದು, ಮತ್ತೆ ಒಂದು 3 ರಿಂಗ್ ಇತ್ತು. ಅದು ಬಿಟ್ರೆ ಮನೆಯಲ್ಲಿ ಬಿಲ್ಕುಲ್ ಏನು ಇರ್ಲಿಲ್ಲ. ಇರೋದನ್ನ ನನ್ನ ಮಗು ಸತ್ಯವಾಗ್ಲೂ ಹೇಳ್ತೀನಿ, ಏನು ಇರ್ಲಿಲ್ಲ. ನನಗೂ ಮಗುನೇ. ಅವನೇನ್ ಮಾಡ್ತಾನೆ ಅಂತ ಇದೇ ಹಠರೋಷವಾಗಿ ಎಲ್ಲರ ಮುಂದೆ ಪಬ್ಲಿಕ್ ಮುಂದೆ ತೋರ್ಸವನಲ್ವಾ, ಅವನೇನ್ ಮಾಡ್ತಾನೆ ಮುಂದಕ್ಕೆ ಮಗುಗೆ, ಅವನೇನ್ ಗಂಡ್ಸಾಗ ಅವನೇನ್ ಸಂಪಾದನೆ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ನಾನು ಹಿಂಗ್ಸಾಗಿ ನಾನು ಇದೇ ಒಂಟಿತನವಾಗಿದ್ದು ನನ್ನ ಮಗುಗೆ ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಅದ್ ನನ್ನ ಮಗು ಇವತ್ತು ಅವನಿಗೆ ಮಗು ಅಲ್ಲ, ನನಗೂ ಮಗು. ಪಬ್ಲಿಕ್ ಅಲ್ಲಿ ಅವ್ನಿಗೆ ನಾಚಿಗೇಡೆ ಆಗ್ಬೇಕು, ಅವ್ನು ಗಂಡ್ಸೆ ಅಲ್ಲ. ಇವತ್ತು ಹೇಳ್ತೀನಿ ನೋಡಿ, ಹೋಗಿ ಆಚೆ ಮಲ್ಕೊಂತ ಇದ್ದ, ಆಚೆ ಹಾಲಲ್ಲಿ ಮಲ್ಕೊಂತ ಇದ್ದ ಹಗ್ಲು ರಾತ್ರಿ. ನಾನು ಯಾರಿಗೆ ಹೇಳ್ಬೇಕು ಈ ನೋವೆಲ್ಲನು? ಇವತ್ತಿನ ದಿನ ಬಂದು ಏನೋ ನೀನ್ ಸರಿಯಾಗಿದೆ, ನಾನು ಯಾಕೋ ತಪ್ಪು ಮಾಡ್ತಾ ಇದ್ದೆ. ಇಂಥ ತಪ್ಪು ಈ ಸಮಾಜದಲ್ಲಿ ನನಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬಾರ್ದು. ಹೌದು ನೀನ್ ಕರೆಕ್ಟ್ ಆಗಿದ್ರೆ ನಾನು ತಪ್ಪು ಮಾಡ್ತಿರ್ಲಿಲ್ಲ. ಹೌದು ಇವತ್ತು ತಪ್ಪು ಸಂಧ್ಯಾ ಮೇಡಮ್ಗಾದ್ರೆ ಹೇಳ್ಕೊ, ಯಾರು ನನ್ನ ಸಂಸಾರ ಸರಿ ಮಾಡಿ ಕಾನೂನು ಐತೆ, ಕಾನೂನು ಪ್ರಕಾರವಾಗಿ ಏನಿದೆ ನಾನು ಹೋಗ್ಬಿಟ್ಟು ಬಗೆಹರಿಸ್ಕೊ. ಇದರಲ್ಲಿ ರಾಘವೇಂದ್ರ ಅವರು ಕೆಲಸದಲ್ಲಿ ಇರೋದ್ರಿಂದ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಇವನು ಈ ರೀತಿ ಕೇಸೆಲ್ಲ ಹಾಕ್ಸಿ ಎಲ್ಲರ ಹತ್ರ ನಮ್ಮ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳೋದು, ರಾಘವೇಂದ್ರ ಏನು ಇದು ಕಾನ್ಸ್ಟೇಬಲ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀನಿ, ಅವ್ನ ಕೆಲಸದಿಂದ ಇಳಿಸ್ತೀನಿ ಅಂತ. ಇದರಲ್ಲಿ ಯಾವುದೇ ಕಾರಣಕ್ಕೂ ಇಡೀ ಪಬ್ಲಿಕ್ ಜನತೆಗೆ ಹೇಳ್ತಾ ಇದ್ದೀನಿ, ಅವ್ರದ್ದು ಇದ್ರಲ್ಲಿ ಏನೂ ತಪ್ಪಿಲ್ಲ. ನಾಳೆ ದಿನ ನನಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಇದಕ್ಕೆ ಮಂಜುನಾಥ್, ಪ್ರಜ್ವಲ್, ನಾಗೇಂದ್ರ ಇವರೆಲ್ಲರೂ ಕಾರಣ. ನನಗೇನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅವ್ರು 3 ಜನನ ಕಾರಣ. ಇದು ಕಾರಣನೇ